ನಮ್ಮ ತಲೆಯೊಳಗೆ ಆ ಎಂದಿಗೂ ಸುಮ್ಮನಾಗದ ಒಬ್ಬ ಒಡನಾಡಿ ಅಥವಾ ಒಂದು ರೂಮ್ಮೇಟ್ ಇದ್ದಾನೆ ಅಂತ ನಾವೊಮ್ಮೆ ಕಲ್ಪಿಸ್ಕೊಳ್ಳೋಣ. ಖಂಡಿತ. ನಾವು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಈತ ನಮ್ಮ ಜೊತೆಯಲ್ಲೇ ಇರ್ತಾನೆ ಅಲ್ವಾ? ಲೈಕ್ ನಾವು ಸ್ನಾನ ಮಾಡುವಾಗ, ಡ್ರೈವ್ ಮಾಡುವಾಗ, ಊಟ ಮಾಡುವಾಗ ಈತ ಕಂಟಿನ್ಯೂಯಸ್ ಆಗಿ ಮಾತನಾಡ್ತಾನೇ ಇರ್ತಾನೆ. ಹೌದು, ಬೇರೆಯವರನ್ನ ವಿಮರ್ಶೆ ಮಾಡೋದು, ಇಲ್ಲದ ಚಿಂತೆಗಳನ್ನ ಮಾಡೋದು. ನಿಜ. ನಾಳೆ ಅಥವಾ ಮುಂದಿನ ವಾರ ನಡೆಯಬಹುದಾದ ಮಾತುಕತೆಗಳನ್ನ ಈಗಲೇ ರಿಹರ್ಸಲ್ ಮಾಡೋದು. ಜೊತೆಗೆ 10 ವರ್ಷಗಳ ಹಿಂದಿನ ಹಳೆ ತಪ್ಪುಗಳನ್ನ ಪದೇ ಪದೇ ನೆನಪಿಸ್ತಾನೆ. ಕರೆಕ್ಟ್. ಸೊ ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮೈಕಲ್ ಎ ಸಿಂಗರ್ ಅವರ ಬಹಳ ಫೇಮಸ್ ಆದ ಕೃತಿ ದಿ ಅನ್ಟೆದರ್ಡ್ ಸೋಲ್ ಪುಸ್ತಕದ ಆಯ್ದ ಭಾಗಗಳನ್ನು ತಗೊಂಡು ಒಂದು ಡೀಪ್ ಡೈವ್ ಮಾಡಲಿದ್ದೇವೆ. ಹೌದು, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಟಾಪಿಕ್. ನಮ್ಮೆಲ್ಲರ ತಲೆಯೊಳಗೆ ಸದಾ ಮಾತನಾಡ್ತಿರೋ ಆ ಧ್ವನಿಯ ಅಸಲಿಯತ್ತನ್ನ ಭೇದಿಸುವ ಪ್ರಯತ್ನ ಇದು. ಅಂದ್ರೆ ನಾವೆಲ್ಲರೂ ಈ ಧ್ವನಿಯೇ ನಾನು ಅಂತ ನಂಬಿ ಬದುಕ್ತಿದ್ದೇವೆ ಅಲ್ವಾ? ಬಹುತೇಕ ಮನುಷ್ಯರ ಅತಿ ದೊಡ್ಡ ಭ್ರಮೆನೇ ಅದು. ಆ ತಲೆಯೊಳಗಿನ ಧ್ವನಿಯೇ ತಾನು ಅಂತೆ ನಂಬಿರೋದು. ಮೈಕೆಲ್ ಸಿಂಗರ್ ತಮ್ಮ ಪುಸ್ತಕವನ್ನ ಒಂದು ಬಹಳ ಪ್ರಬಲವಾದ ಪ್ರಶ್ನೆಯೊಂದಿಗೆ ಶುರು ಮಾಡ್ತಾರೆ. ಓ, ಯಾವ ಪ್ರಶ್ನೆ ಅದು? ಅವರು ಕೇಳ್ತಾರೆ, ಆ ಧ್ವನಿಯನ್ನ ಕೇಳಲು ಸಾಧ್ಯವಾಗ್ತಿದ್ರೆ ಅದನ್ನ ಕೇಳಿಸಿಕೊಳ್ತಿರೋರು ಯಾರು ಅಂತ. ವಾವ್, ಕೇಳಿಸಿಕೊಳ್ಳುತ್ತಿರುವವರು ಯಾರು? ಹೌದು, ಈ ಒಂದು ಪ್ರಶ್ನೆ ನಮ್ಮ ಇಂದಿನ ಇಡೀ ಚರ್ಚೆಯ ಅಡಿಪಾಯ. ಇದು ಕೇವಲ ನಾವು ಹೇಗೆ ಪಾಸಿಟಿವ್ ಆಗಿ ಯೋಚಿಸಬೇಕು ಅನ್ನೋ ವ್ಯಕ್ತಿತ್ವ ವಿಕಾಸನದ ವಿಚಾರ ಅಲ್ಲವೇ ಅಲ್ಲ. ಅಂದ್ರೆ ಇದು ಸ್ವಲ್ಪ ಡೀಪಾದ ವಿಚಾರ ಅಂತೀರಾ? ಖಂಡಿತ. ಇದು ನಮ್ಮ ಅಸ್ತಿತ್ವದ ಮೂಲವನ್ನೇ ಹುಡುಕೋ ಪ್ರಯತ್ನ. ನೀವು ನಿಮ್ಮ ಮನಸ್ಸಿನೊಳಗಿನ ಆ ಶಬ್ದ ಅಲ್ಲ, ಬದಲಾಗಿ ಆ ಶಬ್ದದ ಹಿಂದಿರುವ ಅರಿವು ಅನ್ನೋ ದೊಡ್ಡ ಸತ್ಯವನ್ನ ಇದು ತೆರೆದಿಡುತ್ತೆ. ಕೇಳಿಸಿಕೊಳ್ಳುತ್ತಿರುವವರು ಯಾರು ಅನ್ನೋ ಪ್ರಶ್ನೆ ನಿಜಕ್ಕೂ ತಲೆಯಲ್ಲಿ ಒಂದು ಮಿಂಚು ಹರಿಸಿದ ಹಾಗೆ ಆಗುತ್ತೆ. ನಾವೆಲ್ಲರೂ ಆ ಧ್ವನಿಯ ಜೊತೆಗೆ ಎಷ್ಟೊಂದು ಅಟ್ಯಾಚ್ ಆಗ್ಬಿಟ್ಟಿರ್ತೀವಿ ಅಂದ್ರೆ. ಆ ಧ್ವನಿಗೂ ನಮಗೂ ಒಂದು ಅಂತರ ಇದೆ ಅಂತ ನಾವು ಯೋಚನೆನೇ ಮಾಡಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ನಾವಿದನ್ನ ಒಂದು ಸಿನಿಮಾ ಥಿಯೇಟರ್ಗೆ ಹೋಲಿಸ್ಬೋದು ಅಲ್ವಾ? ಸಿನಿಮಾ ಥಿಯೇಟರ್. ಹೇಳಿ, ಹೇಗೆ ಅಂತ? ಲೈಕ್ ನಾವು ಪ್ರೇಕ್ಷಕರ ಸಾಲಿನಲ್ಲಿ ಕೂತು ಸಿನಿಮಾ ನೋಡ್ತಿದ್ದೀವಿ ಅನ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾವು ಬರೀ ಪ್ರೇಕ್ಷಕರು. ಆದ್ರೆ ಸಿನಿಮಾ ಮುಂದುವರೆದ ಹಾಗೆ ತೆರೆಯ ಮೇಲಿನ ಪಾತ್ರಗಳು ಅಳುವಾಗ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಹೌದು, ಅವರು ಹೆದರಿದಾಗ ನಮ್ಮ ಉಸಿರಾಟ ಕೂಡ ಫಾಸ್ಟ್ ಆಗತ್ತೆ. ನಿಜ. ಒಂದು ಹಂತದಲ್ಲಿ ನಾವೇ ಆ ಪಾತ್ರಗಳು ಅಂತ ಸಂಪೂರ್ಣವಾಗಿ ಭ್ರಮಿಸ್ಬಿಡ್ತೀವಿ. ನಾವು ಕೂತಿರೋ ಕುರ್ಚಿ ಅರಿವೇ ನಮ್ಗೆ ಇರಲ್ಲ. ನಾವು ಪ್ರೇಕ್ಷಕರು ಅನ್ನೋದನ್ನೇ ಮರೆತುಬಿಡ್ತೀವಿ. ಪರ್ಫೆಕ್ಟ್ ಎಕ್ಸಾಂಪಲ್. ನಮ್ಮ ಮನಸ್ಸು ಮತ್ತು ಪ್ರಜ್ಞೆ ಅಂದ್ರೆ ಕಾನ್ಷಿಯಸ್ನೆಸ್ ನಡುವೆ ನಡೀತಾ ಇರೋದು ಕೂಡ ಇದೆ. ಅಂದ್ರೆ ಆಲೋಚನೆಗಳು ಬರ್ತವೆ ಹೋಗ್ತವೆ. ಹೌದು, ಆಲೋಚನೆಗಳು ಬರ್ತವೆ ಹೋಗ್ತವೆ. ಕೋಪ ಬರುತ್ತೆ, ಆಮೇಲೆ ಮರೆಯಾಗುತ್ತೆ. ಭಯ ಹುಟ್ಟುತ್ತೆ, ಕರಗುತ್ತೆ. ಆದ್ರೆ ಇವೆಲ್ಲವನ್ನೂ ಗಮನಿಸುವ ಒಂದು ಆಳವಾದ ಪ್ರಜ್ಞೆ ನಮ್ಮಲ್ಲಿದೆ. ಆ ಪ್ರಜ್ಞೆ ಚೇಂಜ್ ಆಗಲ್ಲ ಅಲ್ವಾ? ಇಲ್ಲ. ಕನ್ನಡಿಯ ಮುಂದೆ ಯಾವ ವಸ್ತು ಬಂದ್ರೂ ಅದು ರಿಫ್ಲೆಕ್ಟ್ ಆಗತ್ತೆ. ಆದ್ರೆ ಕನ್ನಡಿ ಆ ವಸ್ತು ಆಗ್ಬಿಡಲ್ಲ ಅಲ್ವಾ? ಅದೇ ರೀತಿ ಆಲೋಚನೆಗಳು ಎಷ್ಟೇ ಬದಲಾದ್ರೂ ಅವುಗಳನ್ನ ವೀಕ್ಷಿಸುವ ನಮ್ಮ ಅರಿವು ಬದಲಾಗಲ್ಲ. ಒಂದು ನಿಮಿಷ, ಇಲ್ಲಿ ನನಗೊಂದು ದೊಡ್ಡ ಡೌಟ್ ಬರ್ತಿದೆ. ನಾವು ಕೇವಲ ಪ್ರೇಕ್ಷಕರಾಗಿ ಕೂತು ಪ್ರತಿಯೊಂದು ಆಲೋಚನೆಯಿಂದಲೂ ದೂರ ಸರಿದ್ರೆ ನಮ್ಮ ದೈನಂದಿನ ಬದುಕು ನಡೆಯೋದು ಹೇಗೆ? ಇದು ಸಹಜವಾದ ಪ್ರಶ್ನೆ. ಯಾಕಂದ್ರೆ ಆ ಧ್ವನಿ ಕೆಲವೊಮ್ಮೆ ನಮ್ಗೆ ಹೆಲ್ಪ್ ಕೂಡ ಮಾಡುತ್ತೆ ಅಲ್ವಾ? ಉದಾಹರಣೆಗೆ, ರಸ್ತೆ ದಾಟುವಾಗ ಎಚ್ಚರ, ವಾಹನ ಬರ್ತಿದೆ ಅಂತ ಹೇಳುತ್ತೆ. ಅಥವಾ ಇಂದು ಸಂಜೆ ಬ್ಯಾಂಕ್ ಬಿಲ್ ಕಟ್ಟಬೇಕು ನೆನಪಿಸ್ತೆ. ಹೌದು. ಅದೇ ಧ್ವನಿಯನ್ನ ನಾವು ಇಗ್ನೋರ್ ಮಾಡಿದ್ರೆ ಬದುಕು ಕಷ್ಟ ಆಗಲ್ವಾ? ನಾವು ಸಂಪೂರ್ಣವಾಗಿ ಮರಗಟ್ಟಿದವರ ಹಾಗೆ ಆಗಲ್ವಾ? ಒಳ್ಳೆಯ ಪ್ರಶ್ನೆ. ಆದರೆ ಇಲ್ಲಿ ನಾವು ಪ್ರತಿಯೊಂದು ಆಲೋಚನೆಯನ್ನು ನಿರ್ಲಕ್ಷಿಸಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅಂತ ಸಿಂಗರ್ ಎಲ್ಲೂ ಹೇಳ್ತಿಲ್ಲ. ಹಾಗಾದ್ರೆ ಒಂದು ಪ್ರಾಯೋಗಿಕ ಆಲೋಚನೆ. ಅದು ಬರುತ್ತೆ, ನೀವು ಬಿಲ್ ಕಟ್ತೀರಿ, ಆಲೋಚನೆ ಮುಗಿಯುತ್ತೆ. ಅಲ್ಲಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾದ್ರೆ ಅಸಲಿ ಸಮಸ್ಯೆ ಶುರುವಾಗೋದೆಲ್ಲಿಂದ? ಸಮಸ್ಯೆ ಶುರುವಾಗೋದು ಆ ಪ್ರಾಯೋಗಿಕ ಆಲೋಚನೆಗೆ ಮನಸ್ಸು ಕಟ್ಟುವ ಕಥೆಗಳಿಂದ. ನಾನು ಬಿಲ್ ಕಟ್ಟಿದ್ರೆ ಏನಾಗುತ್ತೆ? ದಂಡ ಬೀಳುತ್ತೆ. ದಂಡ ಕಟ್ಟಲು ದುಡ್ಡಿಲ್ಲದಿದ್ದರೆ ರಸ್ತೆಗೆ ಬರ್ತೀನಿ ಅಂತ ಕತೆ ಕಟ್ಟುತ್ತೆ. ಹೌದು. ಎಲ್ಲರೂ ನನ್ನನ್ನು ನೋಡಿ ನಗ್ತಾರೆ, ನನ್ನ ಲೈಫ್ ನಾಶ ಆಗುತ್ತೆ. ಇದು ಮಾನಸಿಕ ಶಬ್ದ. ಮನಸ್ಸನ್ನ ಹೇಗೆ ಗಮನಿಸ್ತೇ ಬಿಟ್ರೆ ಆಲೋಚನೆಗಳು ಒಂದು ಚೇನ್ ತರ ಬೆಳೀತವೆ. ನಿಜ. 10 ವರ್ಷಗಳ ಹಿಂದಿನ ಒಂದು ಸಣ್ಣ ಅವಮಾನದ ನೆನಪು ಇವತ್ತಿನ ಇಡೀ ದಿನದ ನೆಮ್ಮದಿಯನ್ನೇ ಹಾಳು ಮಾಡಿಬಿಡುತ್ತೆ. ಎಕ್ಸಾಕ್ಟ್ಲಿ.
ಆಲೋಚನೆಗಳನ್ನ ಬಲವಂತವಾಗಿ ಕಂಟ್ರೋಲ್ ಮಾಡೋ ಬದಲು ಆ ಭಯದ ಕಥೆಗಳನ್ನ ನಮ್ದೆ ಕೇವಲ ವೀಕ್ಷಿಸುವ ಅಭ್ಯಾಸದಿಂದ ನಿಜವಾದ ಫ್ರೀಡಂ ಶುರುವಾಗುತ್ತೆ. ಅಂದ್ರೆ ವಾಸ್ತವಕ್ಕೂ ಮತ್ತು ಮನಸ್ಸು ಕ್ರಿಯೇಟ್ ಮಾಡೋ ಕಾಲ್ಪನಿಕ ಕಥೆಗಳಿಗೂ ಇರೋ ವ್ಯತ್ಯಾಸವನ್ನ ನಾವು ಗುರುತಿಸಬೇಕು ಅಂತೀರಾ? ಹೌದು. ಸರಿ, ಮನಸ್ಸಿನಿಂದ ಹೀಗೆ ದೂರ ಸರಿಯೋದು ಅಥವಾ ಕೇವಲ ವೀಕ್ಷಕನಾಗಿರೋದು ಕೇಳಕ್ಕೆ ಸಿಂಪಲ್ ಆಗಿದೆ. ಆದರೆ ಮನುಷ್ಯರು ಇಷ್ಟೊಂದು ಒದ್ದಾಡ್ತಿರೋದು ಯಾಕೆ? ನಾವೇಕೆ ಈ ಆಲೋಚನೆಗಳ ಸುಳಿಯಲ್ಲಿ ಸಿಲುಕಿ ದಿನನಿತ್ಯ ಕಷ್ಟಪಡ್ತೀವಿ? ಯಾಕಂದ್ರೆ ನಮ್ಮ ಮನಸ್ಸು ಸದಾ ವಾಸ್ತವವನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಅಥವಾ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿರುತ್ತೆ. ಕಂಟ್ರೋಲ್ ಮಾಡೋಕೆ? ಹೌದು. ಮನುಷ್ಯನ ಹೆಚ್ಚಿನ ಸಂಕಟಗಳಿಗೆ ಜೀವನ ಕಾರಣ ಅಲ್ಲ, ಬದಲಾಗಿ ಜೀವನದ ಬಗೆಗಿನ ನಮ್ಮ ವಿರೋಧವೇ ಕಾರಣ. ಅಂದ್ರೆ ನಾವು ಒಂದು ಆಂತರಿಕ ಜೈಲನ್ನ ನಾವೇ ಕಟ್ಕೊಂಡಿದ್ದೀವಿ. ಆಂತರಿಕ ಜೈಲು ಇದು ಹೇಗೆ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಒಂದು ಸಣ್ಣ ಡೈಲಿ ಲೈಫ್ ಉದಾಹರಣೆ ತಗೊಳ್ಳೋಣ. ನಾವು ಆಫೀಸ್ಗೆ ಹೋಗ್ತೀವಿ ಅಂತಿಟ್ಕೊಳ್ಳಿ. ಎದುರಿಗೆ ನಮ್ಮ ಕೊಲೀಗ್, ಲೆಟ್ಸೆ ರಮೇಶ್ ಬರ್ತಾನೆ. ನಾವು ನಗ್ತಾ ಗುಡ್ ಮಾರ್ನಿಂಗ್ ಹೇಳ್ತೀವಿ. ಆದ್ರೆ ರಮೇಶ್ ನಮ್ಮ ಮುಖ ಕೂಡ ನೋಡ್ದೆ, ಏನೂ ಮಾತಾಡದೆ ಮುಂದೆ ಹೋಗ್ಬಿಡ್ತಾನೆ. ವಾಸ್ತವವಾಗಿ ಅಲ್ಲಿ ನಡೆದದ್ದು ಅಷ್ಟೇ ಅಲ್ವಾ? ಒಬ್ಬ ವ್ಯಕ್ತಿ ನಗ್ಲಿಲ್ಲ ಅಷ್ಟೇ. ಆದ್ರೆ ತಕ್ಷಣ ನಮ್ಮ ಮನಸ್ಸು ಕತೆ ಶುರು ಮಾಡುತ್ತೆ. ಅವನು ಯಾಕೆ ನಗಲಿಲ್ಲ? ನಾನು ನಿನ್ನೆ ಮೀಟಿಂಗಲ್ಲಿ ಹೇಳಿದ ಮಾತವನಿಗೆ ಬೇಸರ ತರಿಸ್ತಾ ಅಂತ. ಕರೆಕ್ಟ್. ಅವನು ಬಾಸ್ ಹತ್ರ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನಾ? ನನ್ನ ಪ್ರಮೋಷನ್ ನಿಂತೋಗೋತಾ? ನನ್ನ ಕೆಲ್ಸ ಹೋದ್ರೆ ನನ್ನ EMI ಕಟ್ಟುವವ್ರು ಯಾರು ಅಂತ. ಓ ಮೈ ಗಾಡ್, ಹೌದು. ಕೇವಲ 5 ಸೆಕೆಂಡುಗಳ ಒಂದು ಮೌನವನ್ನ ನಮ್ಮ ಮನಸ್ಸು ಫ್ಯೂಚರ್ನ ಅತಿ ದೊಡ್ಡ ದುರಂತವಾಗಿ ವೈಭವೀಕರಿಸುತ್ತೆ. ಆ ದಿನವಿಡೀ ನಾವು ಅದೇ ಟೆನ್ಷನ್ನಲ್ಲಿ ಬೇಯ್ತೇವೆ. ನಿಜ, ನಾವೆಲ್ಲರೂ ಈ ಸಿಚುವೇಶನ್ ಫೇಸ್ ಮಾಡಿದೀವಿ. ನಮ್ಮ ಮನಸ್ಸು ಇಲ್ಲಿ ಒಬ್ಬ ಅತಿ ರಕ್ಷಣಾತ್ಮಕ ಬಾಡಿಗಾರ್ಡ್ ರೀತಿಯಲ್ಲಿ ವರ್ತಿಸ್ತಾ ಇರೋ ಹಾಗೆ ಕಾಣ್ತಿದೆ. ಹೌದು, ಓವರ್ ಪ್ರೊಟೆಕ್ಟಿವ್ ಬಾಡಿಗಾರ್ಡ್. ಹೊರಗಿನ ಪ್ರಪಂಚದಿಂದ ನಮಗೆ ಯಾವುದೇ ನೋವಾಗಬಾರ್ದು ಅಂತ ಆ ಬಾಡಿಗಾರ್ಡ್ ಸದಾ ಜಾಗರೂಕನಾಗಿರ್ತಾನೆ. ಆತ ನಮ್ಮನ್ನ ರಕ್ಷಿಸುವ ಭರದಲ್ಲಿ ನಮ್ಮನ್ನೇ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಬೀಗ ಹಾಕ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಅದೇ ಸರಿಯಾದ ವಿವರಣೆ. ಆ ಬಾಡಿಗಾರ್ಡ್ ವಾಸ್ತವವನ್ನ ಒಪ್ಪಿಕೊಳ್ಳೋಕೆ ರೆಡಿ ಇರಲ್ಲ. ಜೀವನ ಹೀಗೆಯೇ ಇರ್ಬೇಕು, ಜನರು ನನ್ನ ಜೊತೆ ಹೀಗೆಯೇ ವರ್ತಿಸ್ಬೇಕು ಅನ್ನೋ ರೂಲ್ಸ್ ಮಾಡ್ತಾನೆ ಆತ. ಅಂದ್ರೆ ಹೊರಗಿನ ವ್ಯಕ್ತಿಗಳನ್ನ, ಫಲಿತಾಂಶಗಳನ್ನ ಕಂಟ್ರೋಲ್ ಮಾಡಿದ್ರೆ ಒಳಗೆ ನೆಮ್ಮದಿ ಸಿಗುತ್ತೆ ಅನ್ನೋ ಭ್ರಮೆ ಆತಂದು ಅಲ್ವಾ? ಹೌದು. ಆದ್ರೆ ಜೀವನ ಅನ್ನೋದು ನಿರಂತರವಾಗಿ ಬದಲಾಗೋ ಒಂದು ಪ್ರಾಸೆಸ್. ನಿಜ. ಪ್ಲಾನ್ಗಳು ಫ್ಲಾಪ್ ಆಗ್ತವೆ, ದೇಹಕ್ಕೆ ವಯಸ್ಸಾಗುತ್ತೆ, ಅನಿರೀಕ್ಷಿತ ತಿರುವುಗಳು ಬರ್ತವೆ. ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋಕ್ ಹೋಗಿ ಆ ಬಾಡಿಗಾರ್ಡ್ ಫೇಲ್ ಆದಾಗ ನಾವು ಆಂತರಿಕವಾಗಿ ಕುಸಿದು ಬೀಳ್ತೀವಿ. ಬಾಹ್ಯ ಪರಿಸ್ಥಿತಿಗಳನ್ನ ಕಂಟ್ರೋಲ್ ಮಾಡೋ ಬದಲು ವಾಸ್ತವದೊಂದಿಗೆ ಮಾನಸಿಕವಾಗಿ ಹೋರಾಡೋದನ್ನ ನಿಲ್ಸ್ದಾಗ ಸಿಗೋ ಶಾಂತಿ ಎಷ್ಟೋ ಪಾಲು ದೊಡ್ಡದು. ಆ ಬಾಡಿಗಾರ್ಡ್ ಕಟ್ಟೋ ಕತೆಗಳು ನಿಜಕ್ಕೂ ಭಯಾನಕ. ಆದ್ರೆ ನಾವೇಕೆ ಆ ಜೈಲನ್ನ ನಾವೇ ಕಟ್ಕೊಳ್ತೀವಿ? ಆ ರಕ್ಷಣಾತ್ಮಕ ಬಾಡಿಗಾರ್ಡ್ಗೆ ಯಾವ ಭಾವನೆ ಫ್ಯೂಯಲ್ ಅಂದ್ರೆ ಇಂಧನ ಒದಗಿಸ್ತಿದೆ? ಇಷ್ಟೆಲ್ಲ ಕತೆಗಳನ್ನ ಕಟ್ಟಲು ಮೂಲ ಕಾರಣ ಭಯ ಅಲ್ವಾ? ಹೌದು, ನಿರಂತರವಾಗಿ ಕಾಡುವ ಭಯ ಮತ್ತು ಹಳೆಯ ಗಾಯಗಳು. ನಾವು ಮಕ್ಕಳಾಗಿದ್ದಾಗಿನ ಟೈಮನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಮಕ್ಕಳು ಹೇಗಿರ್ತಾರೆ? ಅವರು ಸಹಜವಾಗಿ ಮುಕ್ತವಾಗಿರ್ತಾರೆ. ಹೌದು. ಅವರ ಭಾವನೆಗಳು ನೀರಿನ ಹಾಗೆ ಹರಿಯುತ್ತವೆ. ಯಾವುದೋ ಆಟಿಕೆ ಸಿಗಲಿಲ್ಲ ಅಂತ ನೆಲದ ಮೇಲೆ ಬಿದ್ದು ಅಳ್ತಾರೆ. ಆದ್ರೆ ಕೇವಲ 2 ನಿಮಿಷದ ನಂತರ ಒಂದು ಚಿಟ್ಟೆ ಹಾರೋದನ್ನ ನೋಡಿ ಅಷ್ಟೇ ಜೋರಾಗಿ ನಗ್ತಾರೆ. ನಿಜ, ಅವರು ಯಾವುದೇ ನೋವನ್ನ ತಮ್ಮೊಳಗೆ ಶೇಖರಿಸಿಟ್ಕೊಳ್ಳಲ್ಲ. ಆದ್ರೆ ನಾವು ಬೆಳೆಯುತ್ತಾ ಹೋದ ಹಾಗೆ ಜೀವನ ನಮಗೆ ಕೆಲವು ಗಾಯಗಳನ್ನ ಕೊಡುತ್ತೆ. ಗೆಳೆಯರ ದ್ರೋಹ, ಪ್ರೀತಿಯಲ್ಲಿ ಫೇಲ್ಯೂರ್, ಆಫೀಸಲ್ಲಾದ ಅವಮಾನ ಇತ್ಯಾದಿ. ಆ ನೋವುಗಳನ್ನ ಮತ್ತೆ ಅನುಭವಿಸಬಾರದು ಅನ್ನೋ ಭಯದಿಂದ ನಾವು ನಮ್ಮ ಹೃದಯವನ್ನ ಮುಚ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ. ಆ ಬಾಡಿಗಾರ್ಡ್ ಹುಟ್ಕೊಳ್ಳೋದೇ ಇಲ್ಲಿಂದ. ಭವಿಷ್ಯದ ನೋವನ್ನ ತಪ್ಪಿಸಲು ನಾವು ಬಾಗಿಲು ಹಾಕಿಕೊಳ್ತೀವಿ. ಇದು ಕೇಮನೆಂದರೆ ರಣರಂಗದಲ್ಲಿ ಯಾವುದೇ ಬಾಣ ತಾಗಬಾರದು, ಗಾಯ ಆಗಬಾರದು ಅಂತ ನಾವು ಯುದ್ಧದ ಒಂದು ಭಾರೀ ಕವಚನ ಅಂದ್ರೆ ಹೆವಿ ಆರ್ಮರ್ ಅನ್ನ ಸದಾಕಾಲ ಧರಿಸಿದ ಹಾಗೆ ಇದೆ. ಹೌದು. ಮತ್ತು ಆ ಕವಚದ ಪ್ರಾಬ್ಲಮ್ ಏನಂದ್ರೆ ಅದು ಹೊರಗಿನಿಂದ ಬರುವ ಬಾಣಗಳನ್ನ ತಡೆಯಬಹುದು, ಆದ್ರೆ ಅದೇ ಸಮಯದಲ್ಲಿ ಅದು ಗಾಳಿ, ಬೆಳಕು ಮತ್ತು ಪ್ರೀತಿಯನ್ನು ತಡೆಯುತ್ತೆ. ಓ, ಅಂದ್ರೆ ಆ ಭಾರೀ ಕವಚದನ ಸದಾ ಹಾಕ್ಕೊಂಡಿದ್ರೆ ನಮ್ಮ ಅತ್ಯಂತ ಆಪ್ತರು ನಮ್ಮನ್ನ ಅಪ್ಕೊಂಡಾಗ ಅವರ ಪ್ರೀತಿಯ ಸ್ಪರ್ಶ ಕೂಡ ನಮಗ್ ತಿಳಿಯಲ್ಲ ಅಲ್ವಾ? ನಿಖರವಾಗಿ. ನೋವನ್ನ ತಡೆಗಟ್ಟುವ ಪ್ರಕ್ರಿಯೆಯಲ್ಲಿ ಮನುಷ್ಯರು ಸಂತೋಷ, ಪ್ರೀತಿ ಮತ್ತು ಬದುಕಿನ ಸಹಜತೆಯನ್ನ ಕೂಡ ಬ್ಲಾಕ್ ಮಾಡ್ತಿದ್ದಾರೆ.
ಸಿಂಗರ್ ಅವರ ಪ್ರಕಾರ ಇಲ್ಲಿ ಭಯವೇ ಸಮಸ್ಯೆ ಅಲ್ಲ. ಭಯ ಸಮಸ್ಯೆ ಅಲ್ವಾ? ಹಾಗಾದ್ರೆ ಯಾವುದು ಸಮಸ್ಯೆ? ಭಯವನ್ನ ಪ್ರಜ್ಞಾಪೂರ್ವಕವಾಗಿ ಅನುಭವಿಸಲು ನಾವು ರಿಜೆಕ್ಟ್ ಮಾಡ್ತೇವಲ್ಲ, ಅದೇ ಅಸ್ಲಿ ಸಮಸ್ಯೆ. ಅಂದ್ರೆ ಭಯದಿಂದ ಓಡೋಗ್ದು ಪ್ರಾಬ್ಲಮ್ನ ಹೆಚ್ಚು ಮಾಡುತ್ತೆ ಅಂತೀರಾ? ಖಂಡಿತ. ಭಯ ಬಂದಾಗ ನಾವು ಅದರಿಂದ ಓಡಿ ಹೋಗೋಕೆ ಟ್ರೈ ಮಾಡ್ತೇವೆ, ಅದನ್ನ ಮುಚ್ಚಿ ಹಾಕೋಕೆ ಬೇರೆ ಕಡೆ ಗಮನ ಹರಿಸ್ತೇವೆ, ಅಥವಾ ಕೋಪದ ಮೂಲಕ ಆ ಭಯವನ್ನ ಹೊರಹಾಕ್ತೇವೆ. ನಾವು ನಮ್ಮ ವರ್ತನೆಗಳನ್ನ ಭಯದಿಂದಲೇ ಕಂಟ್ರೋಲ್ ಮಾಡ್ತಿದೀವಿ ಅನ್ನೋದು ನಮಗೆ ಅರಿವಿರಲ್ಲ. ಆದ್ರೆ ಭಯವನ್ನ ಯಾವುದೇ ರೆಸಿಸ್ಟೆನ್ಸ್ ಇಲ್ಲದೆ ಕೇವಲ ಗಮನಿಸಿದಾಗ ಅದು ತನ್ನ ಮಾನಸಿಕ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಅದು ಕೇವಲ ಒಂದು ಭಾವನೆಯಾಗಿ ನಮ್ಮೊಳಗ ಪಾಸಾಗು ಹೋಗುತ್ತೆ. ಹೌದು. ಸೊ ಹೃದಯ ಮುಚ್ಕೊಳ್ಳೋದು ನಮ್ಮನ್ನ ಬದುಕಿನಿಂದ ದೂರ ಮಾಡ್ತಿದ್ರೆ, ಮತ್ತೆ ಆ ಹೃದಯವನ್ನ ಓಪನ್ ಮಾಡೋದು ಹೇಗೆ? ಆ ಭಾರೀ ಕವಚನ ಕಳ್ಸಿಡೋದು ಹೇಗೆ? ಇಲ್ಲಿ ಮೂಲಗಳು ಆಮೂಲಾಗ್ರ ಮುಕ್ತತೆ ಅಂದ್ರೆ ರಾಡಿಕಲ್ ಓಪನ್ನೆಸ್ ಮತ್ತು ಶರಣಾಗತಿ ಅಂದ್ರೆ ಸರೆಂಡರ್ ಬಗ್ಗೆ ಮಾತಾಡ್ತವೆ. ಸರೆಂಡರ್ ಅಂದ್ರೆ ಅನುಭವಗಳನ್ನ ಒಳಗೆ ಅಂಟಿಸ್ಕೊಳ್ಳೋ ಬದಲು ಅವುಗಳನ್ನ ಹಾದು ಹೋಗಲು ಬಿಡೋದು. ಹೌದು. ಆದ್ರೆ ಇಲ್ಲಿ ನನಗೊಂದು ದೊಡ್ಡ ಗೊಂದಲ ಇದೆ, ಮತ್ತು ಬಹುಶಃ ಅನೇಕರಿಗಿದು ಅನ್ಸ್ಬೋದು. ಶರಣಾಗತಿ ಅಂದ್ರೆ ಸೋಲೊಪ್ಕೊಳ್ಳೋದು ಅಥವಾ ಕೈಚೆಲ್ಲಿ ಕೂರೋದು ಅನ್ನೋ ತಪ್ಪುಕಲ್ಪನೆ ಇದೆ ಅಲ್ವಾ? ಸಾಕಷ್ಟು ಜನ ಹಾಗೆ ಅಂದ್ಕೊಳ್ತಾರೆ. ಉದಾಹರಣೆಗೆ, ಕಚೇರಿಯಲ್ಲಿ ನಮ್ಮ ಪ್ರಾಜೆಕ್ಟ್ಗೆ ಬೇರೊಬ್ರು ಕ್ರೆಡಿಟ್ ತಗೊಂಡ್ರೆ ಅಥವಾ ನಮ್ಗೆ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಸರೆಂಡರ್ ಆಗ್ಬೇಕಾ? ಯಾರಾದ್ರೂ ನಮ್ಮನ್ನ ತುಳಿಯುವಾಗ್ಲೂ ನಾವು ಕೇವಲ ವೀಕ್ಷಕರಾಗಿರೋದು ಹಿಡಿತನ ಅಲ್ವಾ? ಇದು ಆಧ್ಯಾತ್ಮಿಕ ಮತ್ತು ಮರೋವೈಜ್ಞಾನಿಕ ವಲಯದಲ್ಲಿ ಅತಿ ಹೆಚ್ಚು ತಪ್ಪು ತಿಳುವಳಿಕೆಗೆ ಒಳಗಾದ ಪದ. ಶರಣಾಗತಿ ಅಥವಾ ಸರೆಂಡರ್ ಅನ್ನೋದು ವೀಕ್ನೆಸ್ ಅಲ್ಲ, ಅದು ನಿಷ್ಕ್ರಿಯತೆಯೂ ಅಲ್ಲ. ಹಾಗಾದ್ರೆ ಅದರ ನಿಜವಾದ ಅರ್ಥ ಏನು? ಸಿಂಗರ್ ಅವರ ಪ್ರಕಾರ ಶರಣಾಗತಿ ಅಂದ್ರೆ ಹೊರಗಿನ ಪರಿಸ್ಥಿತಿಗೆ ತಲೆಬಾಗೋದಲ್ಲ, ಬದಲಾಗಿ ನಮ್ಮೊಳಗಿನ ಪ್ರತಿರೋಧವನ್ನ ಕೈಬಿಡೋದು, ಅಂದ್ರೆ ನಾನ್ ರೆಸಿಸ್ಟೆನ್ಸ್. ಒಳಗಿನ ಪ್ರತಿರೋಧವನ್ನ ಕೈಬಿಡೋದು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತೆ? ಆ ಆಫೀಸ್ ಪ್ರಾಜೆಕ್ಟ್ ಎಕ್ಸಾಂಪಲ್ನ ತಗೊಳ್ಳೋಣ. ಒಳ್ಳೆದು. ನಿಮ್ಮ ಪ್ರಾಜೆಕ್ಟ್ ಕ್ರೆಡಿಟ್ ಅನ್ನ ಬೇರೊಬ್ರು ತಗೊಂಡ್ರು ಅಂತ ಇಟ್ಕೊಳ್ಳಿ. ಆ ಕ್ಷಣದಲ್ಲಿ ಏನಾಗುತ್ತೆ? ನಿಮ್ಮ ಎದೆಯಲ್ಲಿ ಉರಿ ಶುರುವಾಗುತ್ತೆ, ಗಂಟ್ಲು ಬಿಗಿಯಾಗತ್ತೆ, ಬಿಪಿ ಹೆಚ್ಚಾಗತ್ತೆ ಅಲ್ವಾ? ಹೌದು. ಮನಸ್ಸು ತಕ್ಷಣ ಕಥೆ ಕಟ್ಟಕ್ ಶುರು ಮಾಡುತ್ತೆ. ಇವನು ಯಾವತ್ತಿಗೂ ಹೀಗೆ ಮಾಡ್ತಾನೆ, ಬಾಸಿಗೂ ಕಣ್ಣಿಲ್ಲ ಅಂತ. ನನ್ನ ಜೀವನವೇ ಇಷ್ಟು, ನನಗ್ ಮಾತ್ರ ಯಾಕೆ ಹೀಗಾಗತ್ತೆ ಅಂತ. ಇವೆಲ್ಲವೂ ಮಾನಸಿಕ ಪ್ರತಿರೋಧ. ನೀವು ಆ ವ್ಯಕ್ತಿಯ ಮೇಲೆ ಕಿರುಚಾಡ್ಬೋದು, ಅಥವಾ ಆ ಕೋಪವನ್ನ ಒಳಗೆ ನುಂಗಿ ತಿಂಗ್ಳುಗಟ್ಲೆ ನಿದ್ದೆ ಕೆಡಿಸ್ಕೊಳ್ಬೋದು. ಇವೆರಡು ಲ್ಯಾಕ್ ಆಫ್ ಸರೆಂಡರ್ ಅಂತೀರಾ? ಇವೆರಡೂ ಕೇವಲ ರಿಯಾಕ್ಷನ್ಸ್. ಹಾಗಾದ್ರೆ ಇಲ್ಲಿ ಶರಣಾಗತಿ ಅಂದ್ರೆ ಏನು? ಆ ಕ್ಷಣದಲ್ಲಿ ಎದೆಯಲ್ಲಿ ಏಳ್ತಾ ಇರೋ ಆ ಬಿಸಿ, ಆ ಕೋಪದ ಭೌತಿಕ ಅನುಭವವನ್ನ ಕಂಪ್ಲೀಟ್ ಆಗಿ ಫೀಲ್ ಮಾಡೋದು. ಓಕೆ, ಆದ್ರೆ ಕಥೆ ಕಟ್ಟಬಾರ್ದು. ಎಕ್ಸಾಕ್ಟ್ಲಿ. ಮನಸ್ಸು ಕಟ್ಟುತ್ತಿರುವ ಆ ನನಗೆ ಮಾತ್ರ ಯಾಕೆ ಹೀಗಾಗುತ್ತೆ ಅನ್ನೋ ಕಥೆಗೆ ಫ್ಯೂಯಲ್ ಹಾಕೋದನ್ನ ನಿಲ್ಲಿಸೋದು. ಆ ಭಾವನೆಯನ್ನ ಯಾವುದೇ ಜಜ್ಮೆಂಟ್ ಇಲ್ದೆ ಹಾದು ಹೋಗಲು ಬಿಡೋದು. ವಾಸ್ತವದೊಂದಿಗೆ ಮಾನಸಿಕವಾಗಿ ಜಗಳ ಆಡೋದನ್ನ ನಿಲ್ಲಿಸಿದಾಗ ಆ ಕೋಪದ ಅಲೆ ಕೆಲವು ನಿಮಿಷಗಳಲ್ಲಿ ಇಳಿದು ಹೋಗುತ್ತೆ ಅಲ್ವಾ? ಹೌದು. ಆ ನಂತರ ನಿಮ್ಮ ಬ್ರೈನು ಹೆಚ್ಚು ಸ್ಪಷ್ಟವಾಗಿ ಯೋಚಿಸಲು ಶುರು ಮಾಡುತ್ತೆ. ಆ ಕ್ಲಾರಿಟಿಯಲ್ಲಿ ನೀವು ಬಾಸ್ ಬಳಿ ಹೋಗಿ ದಾಖಲೆಗಳ ಸಮೇತ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಪ್ರೊಫೆಷನಲ್ ಆಗಿ ಮಾತಾಡಬಹುದು. ಓ, ಇದು ನಿಜಕ್ಕೂ ಅದ್ಭುತವಾದ ಇನ್ಸೈಟ್. ಅಂದ್ರೆ ಸಿಚುವೇಶನ್ ವಿರುದ್ಧ ನಾವು ಹೊರಗಡೆ ದೃಢವಾಗಿ ನಿಲ್ಬೋದು, ಆದ್ರೆ ಒಳಗಡೆ ನಮ್ಮದೇ ಭಾವನೆಗಳ ವಿರುದ್ಧ ಹೋರಾಡೋದನ್ನ ನಿಲ್ಲಿಸಬೇಕು. ಹೌದು. ಇದು ಹೀಗೆ ಕಾಯಿತು ಅನ್ನೋ ಹತಾಶೆಯ ವಿರುದ್ಧ ಫೈಟ್ ಮಾಡೋದನ್ನ ನಿಲ್ಲಿಸೋದು. ನಾವು ರಿಯಾಕ್ಟ್ ಮಾಡೋ ಬದಲು ಪರಿಸ್ಥಿತಿಗೆ ರೆಸ್ಪಾಂಡ್ ಮಾಡ್ತೀವಿ. ಪರ್ಫೆಕ್ಟ್. ನೋವು ಸಹಜ, ಆದ್ರೆ ಆ ನೋವಿನ ಸುತ್ತ ನಾವು ಕಟ್ಟಿಕೊಳ್ಳುವ ಮಾನಸಿಕ ರೆಸಿಸ್ಟೆನ್ಸ್ ಆ ನೋವನ್ನ 10 ಪಟ್ಟು ಹೆಚ್ಚಿಸಿ ಸಂಕಟ ಮಾಡುತ್ತೆ. ಶರಣಾಗತಿ ಅಂದ್ರೆ ಆ ಭಾವನೆಗೆ ನಮ್ಮೊಳಗೆ ಜಾಗ ಮಾಡಿಕೊಡೋದು ಮತ್ತು ಅದನ್ನ ಈಸಿಯಾಗಿ ಹರಿದು ಹೋಗಲು ಬಿಡೋದು ಅಲ್ವಾ? ಹೌದು. ಇದರಿಂದ ನಮ್ಮಲ್ಲಿ ಹೆಚ್ಚು ಎನರ್ಜಿ ಉಳಿಯುತ್ತೆ. ಆ ಎನರ್ಜಿನ ನಾವು ಪರಿಸ್ಥಿತಿಯನ್ನ ಸುಧಾರಿಸಲು ಬಳಸಬಹುದು. ಇಲ್ಲಿ ಆಮೂಲಾಗ್ರ ಮುಕ್ತತೆ ಅಥವಾ ರಾಡಿಕಲ್ ಓಪನ್ನೆಸ್ ಕೂಡ ಇದೆ ಅಲ್ವಾ? ಕೇವಲ ಕೆಟ್ಟ ಅನುಭವಗಳನ್ನಷ್ಟೇ ಅಲ್ಲ, ಒಳ್ಳೆಯ ಅನುಭವಗಳಿಗೂ ನಾವು ಅಂಟಿಕೊಳ್ಬಾರ್ದು. ಹೌದು, ಖಂಡಿತ. ನಾವೊಂದು ಬ್ಯೂಟಿಫುಲ್ ಜಾಗಕ್ಕೆ ಟ್ರಿಪ್ ಹೋದಾಗ ಅಯ್ಯೋ ನಾಳೆ ವಾಪಸ್ ಹೋಗ್ಬೇಕಲ್ಲ ಅಂತ ಆ ಕ್ಷಣವನ್ನು ಹಾಳು ಮಾಡ್ಬಿಡ್ತೀವಿ. ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಎಲ್ಲವನ್ನೂ ಅದರಷ್ಟಕ್ಕೆ ಅದನ್ನ ಹರಿಯಲು ಬಿಡೋದು. ಹೌದು. ಬದುಕನ್ನ ಒಂದು ನದಿಯ ಹಾಗೆ ನೋಡ್ಬೇಕು. ನಾವು ನೀರನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳಕ್ಕಾಗಲ್ಲ. ಹಿಡಿದಿಟ್ಕೊಳ್ಳೋ ಟ್ರೈ ಮಾಡಿದ್ರೆ ಅದು ಕೊಚ್ಚೆ ಆಗುತ್ತಲ್ವಾ? ಎಕ್ಸಾಕ್ಟ್ಲಿ. ಹರಿಯಲು ಬಿಟ್ರೆ ಮಾತ್ರ ಅದು ಕ್ಲೀನ್ ಆಗಿರುತ್ತೆ. ಇದು ಕೇಳೋಕೆ ಬಹಳ ಚೆನ್ನಾಗಿದೆ, ಆದ್ರೆ ಆ ಕೋಪದ ಕ್ಷಣದಲ್ಲಿ ಅಥವಾ ಅತಿಯಾದ ದುಃಖದ ಟೈಮಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡೋದು ಕಷ್ಟ ಅನ್ಸುತ್ತೆ. ಆ ಕ್ಷಣದಲ್ಲಿ ನಾವು ಹೇಗೆ ನಮ್ಮನ್ನ ನಾವು ಎಚ್ಚರಿಸ್ಕೊಳ್ಳೋದು? ಇಲ್ಲಿ ಸಾಕ್ಷಿ ಪ್ರಜ್ಞೆ ಅಥವಾ ವಿಟ್ನೆಸ್ ಕಾನ್ಷಿಯಸ್ನೆಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ವಿಟ್ನೆಸ್ ಕಾನ್ಷಿಯಸ್ನೆಸ್. ಹೌದು. ಇದು ಯಾವುದೇ ನಿರ್ದಿಷ್ಟ ಧಾರ್ಮಿಕ ನಂಬಿಕೆ ಅಲ್ಲ.
ಇದು ಸಂಪೂರ್ಣವಾಗಿ ನಮ್ಮ ಅನುಭವಕ್ಕೆ ನಿಲುಕುವ ವಿಚಾರ. ನಾವು ದಿನನಿತ್ಯ ಸಣ್ಣ ಸಣ್ಣ ವಿಷಯಗಳಲ್ಲಿ ಈ ಸಾಕ್ಷಿ ಪ್ರಜ್ಞೆಯನ್ನ ಬಳಸ್ಕೊಳ್ಬಹುದು. ಉದಾಹರಣೆಗೆ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕ್ಕೊಂಡಾಗ ಫ್ರಸ್ಟ್ರೇಷನ್ ಬರುತ್ತೆ. ಆ ನಿರಾಸೆಯ ಜೊತೆ ಸೇರ್ಕೊಂಡು ಹಾರ್ನ್ ಮಾಡೋ ಬದಲು ಆ ಫ್ರಸ್ಟ್ರೇಷನ್ ನಮ್ಮೊಳಗೆ ಹೇಗೆ ಮೂಡ್ತಿದೆ ಅಂತ ಅಬ್ಸರ್ವ್ ಮಾಡೋದು. ಅಂದ್ರೆ ಆಲೋಚನೆಗಳು ಬದಲಾಗ್ತವೆ, ಭಾವನೆಗಳು ನಿರಂತರವಾಗಿ ಚೇಂಜ್ ಆಗ್ತವೆ, ನಮ್ಮ ದೇಹ ಮತ್ತು ವಯಸ್ಸು ಬದಲಾಗುತ್ತೆ. ಆದ್ರೆ ಇವೆಲ್ಲವನ್ನೂ ನೋಡುವ ಆ ಅರಿವು ಮಾತ್ರ ಹಾಗೆ ಇರುತ್ತೆ. ರೈಟ್. ಬದಲಾಗುವ ಮನಸ್ಸಿನ ವಿಷಯಗಳಿಗಿಂತ ಈ ವೀಕ್ಷಿಸುವ ಅರಿವಿನೊಂದಿಗೆ ನಮ್ಮನ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಳೋದೇ ಸಾಕ್ಷಿ ಪ್ರಜ್ಞೆ. ಇದನ್ನ ಕೇಳ್ತಿದ್ರೆ ನದಿಯ ದಡದ ಎಕ್ಸಾಂಪಲ್ ನೆನಪಾಗ್ತದೆ. ನದಿಯ ದಡ ಹೇಳಿ. ನಾವು ನದಿಯ ಪ್ರವಾಹದಲ್ಲಿ ಸಿಲುಕಿ ನೀರ್ ಕುಡಿಯುತ್ತಾ ಮುಳುಗೋ ಬದಲು ದಡದ ಮೇಲೆ ನಿಂತು ನದಿ ಹರಿಯೋದನ್ನ ನೋಡಿದ ಹಾಗೆ. ಹೌದು. ನೀರು ಎಷ್ಟೇ ಫಾಸ್ಟಾಗಿ ಹರಿಲಿ, ಆ ಪ್ರವಾಹದಲ್ಲಿ ಕೊಳಚೆ ಇರಲಿ ಅಥವಾ ಶುದ್ಧ ನೀರಿರ್ಲಿ, ದಡದ ಮೇಲಿರುವ ನಮಗೆ ಅದರ ಅರಿವಿರುತ್ತೆ. ನಾವದನ್ನ ನೋಡ್ತೀವಿ, ಆದರೆ ಪ್ರವಾಹ ನಮ್ಮನ್ನ ಕೊಚ್ಕೊಂಡು ಹೋಗಲ್ಲ. ವಾವ್, ಬಹಳ ಸುಂದರವಾದ ಹೋಲಿಕೆ. ಆಲೋಚನೆಗಳ ಪ್ರವಾಹಕ್ಕೂ ನಾವು ಇದೇ ರೀತಿ ದಡದ ಮೇಲೆ ನಿಲ್ಲೋ ಅಭ್ಯಾಸ ಮಾಡ್ಬೇಕು. ಇದೇ ಆ ಸಾಕ್ಷಿ ಪ್ರಜ್ಞೆ ತಂದುಕೊಡುವ ಅತಿ ದೊಡ್ಡ ಗಿಫ್ಟ್. ಇದರಿಂದ ನಮ್ಮ ಲೈಫಲ್ಲಿ ಏನಾಗುತ್ತೆ? ಈ ಪ್ರಜ್ಞೆಯು ನಮ್ಮ ಬದುಕಿನಲ್ಲಿ ಒಂದು ವಿಶಿಷ್ಟವಾದ ವಿಶಾಲತೆಯನ್ನ ಅಂದ್ರೆ ಸ್ಪೇಷಿಯಸ್ನೆಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನಾವೆಲ್ಲರೂ ಶಾಂತಿಯನ್ನ ಹೊರಗಡೆ ಹುಡುಕ್ತೀವಿ ಅಲ್ವಾ? ಹೌದು. ಅಥವಾ ಗುಡ್ಡದ ಮೇಲೆ ಹೋಗಿ ಧ್ಯಾನ ಮಾಡಿ ಶಾಂತಿಯನ್ನ ಸೃಷ್ಟಿಸಲು ಟ್ರೈ ಮಾಡ್ತೀವಿ. ಆದರೆ ಸಿಂಗರ್ ಹೇಳುವ ಒಂದು ಅದ್ಭುತ ಸತ್ಯ ಏನಪ್ಪಾ ಅಂದ್ರೆ, ಶಾಂತಿ ಅನ್ನೋದು ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡೋ ಥಿಂಗ್ ಅಲ್ಲ. ಮತ್ತೆ ನಮ್ಮ ಆಂತರಿಕ ಪ್ರತಿರೋಧಗಳು, ಮನಸ್ಸಿನ ಕಿರುಚಾಟಗಳು ಮತ್ತು ಆ ಬಾಡಿಗಾರ್ಡ್ನ ಕಥೆಗಳು ಸುಮ್ಮನಾದಾಗ ನ್ಯಾಚುರಲ್ ಆಗಿ ನಮ್ಮೊಳಗೆ ಉಳಿದುಕೊಳ್ಳುವುದೇ ಶಾಂತಿ. ಆ ದಳದ ಮೇಲೆ ನಿಂತು ಪ್ರವಾಹವನ್ನು ನೋಡುವಾಗ ಸಿಗುವ ಮೌನವೇ ಆ ಶಾಂತಿ. ಇದು ನಿಜಕ್ಕೂ ನಮ್ಮ ಇಡೀ ಪರ್ಸ್ಪೆಕ್ಟಿವ್ ಅನ್ನೇ ಚೇಂಜ್ ಮಾಡೋ ವಿಚಾರ. ಹೆಚ್ಚಿನ ಜನರು ತಾವು ಆಂತರಿಕವಾಗಿ ನೆಮ್ಮದಿಯಿಂದ ಇರೋಕೆ ಹೊರಗಿನ ಪ್ರಪಂಚವನ್ನ ಬದಲಾಯಿಸಲು ಲೈಫ್ ಇಡೀ ಟ್ರೈ ಮಾಡ್ತಾರೆ. ಹೌದು, ನನ್ನ ಕೆಲಸ ಬದಲಾದ್ರೆ ನನಗೆ ನೆಮ್ಮದಿಯುಂಟಾರೆ. ನನ್ನ ಬಳಿ ಹೆಚ್ಚು ದುಡ್ಡು ಬಂದ್ರೆ ನಾನು ಹ್ಯಾಪಿಯಾಗಿರ್ತೀನಿ, ನನ್ನ ಪಾರ್ಟ್ನರ್ ನನ್ನ ಇಷ್ಟದಂತೆ ಬದಲಾದ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾರೆ. ಜಗತ್ತಿನ ಪ್ರತಿಯೊಂದನ್ನು ತಮ್ಮ ಕಂಟ್ರೋಲ್ಗೆ ತರೋಕೆ ಒದ್ದಾಡ್ತಾರೆ. ಆದ್ರೆ ಮೈಕಲ್ ಸಿಂಗರ್ ಈ ಡೈರೆಕ್ಷನ್ ಅನ್ನೇ ಕಂಪ್ಲೀಟಾಗಿ ಬದಲಾಯಿಸ್ತಾರೆ. ಜೀವನವನ್ನ ಕಂಟ್ರೋಲ್ ಮಾಡೋದ್ರಿಂದ ಫ್ರೀಡಮ್ ಸಿಗಲ್ಲ, ಬದಲಾಗಿ ನಮ್ಮ ಪ್ರಜ್ಞೆಯೊಂದಿಗಿನ ನಮ್ಮ ರಿಲೇಶನ್ಶಿಪ್ ಅನ್ನ ಚೇಂಜ್ ಮಾಡೋದ್ರಿಂದ ಮಾತ್ರ ಆ ನಿಜವಾದ ಫ್ರೀಡಮ್ ಸಿಗೋದು. ಹೌದು, ಅವರು ತಮ್ಮ ಪುಸ್ತಕದಲ್ಲಿ ಹೇಳುವ ಒಂದು ಪ್ರಬಲವಾದ ಸಾಲು ನಮ್ಮ ಇಂದಿನ ಈ ಇಡೀ ಚರ್ಚೆಯ ಸಾರಾಂಶವನ್ನ ಬಹಳ ಸುಂದರವಾಗಿ ಹಿಡಿದಿಡುತ್ತೆ. ಯಾವ ಸಾಲು ಅದು? ಅವ್ರು ಹೇಳ್ತಾರೆ, ಮನಸ್ಸು ತನ್ನ ಇಡೀ ಜೀವನವನ್ನ ಅಸ್ವಸ್ಥತೆಯಿಂದ ರಕ್ಷಿಸಿಕೊಳ್ಳಲು ಕಳೆಯುತ್ತೆ. ಆದ್ರೆ ಆತ್ಮಕ್ಕೆ ರಕ್ಷಣೆಯ ಅಗತ್ಯವಿಲ್ಲ, ಅದಕ್ಕೆ ಕೇವಲ ಮುಕ್ತತೆಯ ಅಗತ್ಯವಿದೆ. ಪ್ರತಿಯೊಂದು ಆಲೋಚನೆಗೂ ಅಂಟಿಕೊಳ್ಳುವುದನ್ನ ಬಿಟ್ಟ ಕ್ಷಣ ಜೀವನವು ನಿಮ್ಮೊಳಗೆ ಸಿಲುಕುಕೊಳ್ಳುವ ಬದಲು ನಿಮ್ಮ ಮೂಲಕ ಹರಿಯಲು ಪ್ರಾರಂಭಿಸುತ್ತೆ ಅಂತ. ವಾವ್, ಇದು ಎಷ್ಟೊಂದು ಡೀಪ್ ಆದ ವಿಚಾರ. ನಾವು ಬದುಕನ್ನ ತಡೆಯುವ ಬದಲು ಬದುಕಿಗೆ ನಮ್ಮ ಮೂಲಕ ಹರಿಯಲು ದಾರಿ ಮಾಡಿಕೊಡ್ಬೇಕು. ಹೌದು, ನಮ್ಮ ಭಾವನೆಗಳಿಗೆ ಹೆದರಿ ಬಾಗಿಲು ಹಾಕೊಳ್ಳುವ ಬದಲು ಎಲ್ಲವನ್ನೂ ಸ್ವಾಗತಿಸಿ, ವೀಕ್ಷಿಸಿ, ಕಳುಹಿಸಿಕೊಡುವ ವಿಶಾಲತೆಯನ್ನ ಬೆಳೆಸಿಕೊಳ್ಬೇಕು. ಇನ್ಫಾರ್ಮೇಷನ್ ಓವರ್ಲೋಡ್ ಮತ್ತು ತೀವ್ರ ಒತ್ತಡದ ಈ ಮಾಡರ್ನ್ ಜಗತ್ನಲ್ಲಿ ಇದು ಅತಿ ಮುಖ್ಯವಾದ ಪಾಠ ಅನ್ಸುತ್ತೆ. ನಾವು ಮುಂದಿನ ಬಾರಿ ಆತಂಕ, ಕೋಪ ಅಥವಾ ಭಯಕ್ಕೆ ಒಳಗಾದಾಗ ಆ ಫೀಲಿಂಗ್ಸ್ ಜೊತೆ ಗುದ್ದಾಡುವ ಬದಲು ನಾವು ಕೇವಲ ಒಂದು ಹೆಜ್ಜೆ ಹಿಂದೆ ಸರಿದು ಆ ಶಬ್ದವನ್ನ ವೀಕ್ಷಕರಾಗಿ ಅಬ್ಸರ್ವ್ ಮಾಡ್ಬೋದು. ಖಂಡಿತ. ತಲೆಯೊಳಗಿನ ಆ ರೂಮ್ಮೇಟ್ ಏನ್ ಹೇಳ್ತಿದ್ದಾನೆ ಅಂತ ಸುಮ್ನೆ ಕೇಳಿಸ್ಕೊಳ್ಬಹುದು, ಆದ್ರೆ ಅದನ್ನ ನಂಬುವ ಅಥವಾ ಅದಕ್ಕೆ ರಿಯಾಕ್ಟ್ ಮಾಡೋ ಅಗತ್ಯ ಇಲ್ಲ. ಮತ್ತು ಆ ರೀತಿ ವೀಕ್ಷಕರಾಗುವಾಗ ನಮ್ಮಲ್ಲಿ ಯಾವುದೇ ದ್ವೇಷ ಅಥವಾ ಕಠಿಣತೆ ಇರಬಾರ್ದು ಅಲ್ವಾ? ಹೌದು, ಒಂದು ಮಗುವಿನ ಆಟವನ್ನ ನೋಡುವಷ್ಟು ಸಾಫ್ಟ್ ಆಗಿ ನಮ್ಮ ಮನಸ್ಸಿನ ಆಟವನ್ನ ನಾವು ನೋಡಬಲ್ಲವರಾಗ್ಬೇಕು. ತಪ್ಪು ಆಲೋಚನೆ ಬಂತು ಅಂತ ನಮ್ಮನ್ನೇ ನಾವು ಬೈದುಕೊಳ್ಳಬಾರದು. ವಾಸ್ತವದೊಂದಿಗಿನ ಘರ್ಷಣೆ ನಿಂತಾಗ, ಆ ಕವಚ ಕಳಚಿದಾಗ ನಮ್ಮೊಳಗಿನ ಅಪಾರವಾದ ಶಕ್ತಿ ಜಾಗೃತವಾಗುತ್ತೆ. ಎಕ್ಸಾಕ್ಟ್ಲಿ. ಅದು ನಮ್ಮನ್ನ ಹೆಚ್ಚು ಪ್ರೀತಿಯಿಂದ, ಹೆಚ್ಚು ಕ್ಲಾರಿಟಿಯಿಂದ ಮತ್ತು ಹೆಚ್ಚು ಜೀವಂತಿಕೆಯಿಂದ ಬದುಕುವಂತೆ ಮಾಡುತ್ತೆ. ನಾವು ಈ ಆಳವಾದ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಆದರೆ ಮುಗಿಸುವ ಮುನ್ನ ಒಂದು ಕುತೂಹಲಕಾರಿ ಮತ್ತು ಸ್ವಲ್ಪ ಪ್ರಚೋದನಾತ್ಮಕವಾದ ಪ್ರಶ್ನೆ ನನ್ನಲ್ಲಿ ಮೂಡ್ತಿದೆ. ಹೇಳಿ, ಅದೇನು ಅಂತ? ಒಂದು ವೇಳೆ ನಮ್ಮ ನಿಜವಾದ ಸ್ವರೂಪ ಕೇವಲ ಈ ಮೌನ ವೀಕ್ಷಕನೇ ಆಗಿದ್ರೆ, ಮನಸ್ಸು ಕಟ್ಟಿಕೊಟ್ಟ ಆ ಭಯದ ಕತೆಗಳಿಂದ ನಾವು ಸಂಪೂರ್ಣವಾಗಿ ಮುಕ್ತರಾದಾಗ ನಮ್ಮ ವಿಶಿಷ್ಟ ವ್ಯಕ್ತಿತ್ವ, ನಮ್ಮ ಆಸೆಗಳು, ನಮ್ಮ ಗುರಿಗಳು ಮತ್ತು ಕನಸುಗಳ ಗತಿಯೇನು? ಇದು ಬಹಳ ಆಳವಾದ ಪ್ರಶ್ನೆ.
ಅವು ಕೇವಲ ನಮ್ಮ ಅಹಂಕಾರದ ಸೃಷ್ಟಿಯೆನಿಸಿ ಮಾಯವಾಗಿ ಬಿಡ್ತವ ಅಥವಾ ಆ ಭಯದ ಕವಚ ಕಳಚಿದ ನಂತರವೇ ಮೊದಲ ಬಾರಿಗೆ ಅವು ತಮ್ಮ ನೈಜ ಮತ್ತು ಅಪ್ಪಟ ರೂಪವನ್ನ ಪಡ್ಕೊಳ್ತವ? ನಾವು ಯಾರು ಎನ್ನೋ ಭಯದ ಮೇಲೆ ನಿಂತ ಗುರಿಗಳಿಗಿಂತ ನಾವು ಯಾರು ಎನ್ನೋ ಅರಿವಿನ ಮೇಲೆ ನಿಂತ ಗುರಿಗಳು ಹೆಚ್ಚು ಸುಂದರವಾಗಿರ್ತವ. ಇದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಯೋಚಿಸಬೇಕಾಗಿವೆ. ಇದು ನಿಜಕ್ಕೂ ಪ್ರತಿಯೊಬ್ಬರೂ ತಮ್ಮೊಳಗೆ ತಾವೇ ಕೇಳ್ಕೊಳ್ಳಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ. ಹೌದು. ನಾಳೆ ಬೆಳಗ್ಗೆ ನಮ್ಮ ತಲೆಯೊಳಗಿನ ಆ ಎಂದಿಗೂ ಸುಮ್ಮನಾಗದ ಒಡನಾಡಿ ಮತ್ತೆ ತನ್ನ ಕತೆಗಳನ್ನು ಶುರು ಮಾಡಿದಾಗ ಆತನ ಜೊತೆ ಜಗಳ ಆಡೋ ಬದಲು ಕೇವಲ ಒಂದು ಸ್ಮೈಲ್ ಕೊಟ್ಟು ನೋಡೋಣ. ಹೌದು, ಆತ ಹೇಳುವುದೆಲ್ಲವೂ ನಾವಲ್ಲ ಅನ್ನೋದನ್ನ ನೆನ್ಪಿಸ್ಕೊಳ್ಳೋಣ. ಅಲ್ಲಿಂದಲೇ ನಿಜವಾದ ಫ್ರೀಡಂನ ಪ್ರಯಾಣ ಶುರುವಾಗುತ್ತೆ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದರು. ಆ ಒಡನಾಡಿಯ ಶಬ್ದದ ಹಿಂದಿರುವ ಮೌನವನ್ನ ಆಲಿಸುತ್ತಿರಿ.